ಕತೆ ಮಾಡತ್ತಾರ. ನಾಳೆ ಹರಾಜು ಐತೆ ಅದ್ರದ್ದು. ಹೆಂಗೆ ಹರಾಜು ಎಷ್ಟು ಮಂದಿ ಹಾಕೋದು ನಿಮ್ಗೆ ನಾಳೆ ತೋರಿಸ್ತೀನಿ. ಅದ್ರ ಬಗ್ಗೆ ನಮ್ಮ ರುದ್ರೇಶನ ಹೇಳೋಣ. ಇದು ಶಾರ್ಟ್ ಟರ್ಮ್ 3 ಮಿನಿಟ್ಸ್ ವ್ಲಾಗ್ ಆಕತಿ. ನೋಡ್ರಿ, ಎಂಜಾಯ್ ಮಾಡಿರಿ. ನಮ್ಮ ಯಾವ್ದೋ ಪ್ರೀಮಿಯರ್ ಲೀಗ್ ಬಗ್ಗೆ ನೀವು ತಿಳ್ಕೊರಿ. ಬರ್ರಿ, ನಾಳೆ 23 ತಾರೀಕು ಹರಾಜು ಐತಿ. ನಾಳೆ ಹರಾಜಿಂದೆಲ್ಲ ಈಗ ನಮ್ಮನ್ನ ಹೇಳ್ತಾನೆ, ನೋಡ್ಕೊಂಬರ್ರಿ. ಇದು 3 ನಿಮಿಷದ ಬ್ಲಾಗ್ ಆಕತಿ, ನೋಡ್ಕೊಂಬರ್ರಿ. ನಮಸ್ತೆ ಎಲ್ಲ ನನ್ನ ಕನ್ನಡ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾದವಾಡ ಗ್ರಾಮದಿಂದ, ಧಾರವಾಡ ತಾಲೂಕು ಯಾದವಾಡ ಗ್ರಾಮದಲ್ಲಿ 22ನೇ ತಾರೀಕು 23ನೇ ತಾರೀಕು ಹರಾಜ್ ಬಿಟ್ಟಿಗಿದೆ. YPL ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾರೆ. ನಮ್ಮ ಪ್ರವೀಣ್ ಅವರ ಯೂಟ್ಯೂಬ್ ಬ್ಲಾಗಲ್ಲಿ ಅದರದ್ದು ಪ್ರತಿಯೊಂದೊಂದು ಮೂಮೆಂಟ್ನು ಲೈವ್ ಸ್ಕೋರ್ ಆಗಲಿ, ಆಮೇಲೆ ಅಲ್ಲಿ ಅದ್ರದ್ದು ಏನೇನು ಅಪ್ಡೇಟ್ ಇದೆ ಅಲ್ಲ, ಡೇ ಬೈ ಡೇ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸಪೋರ್ಟ್ ಮಾಡಿ, ಸಹಕರಿಸಿ, ಬಡವ್ರ ಮಕ್ಕಳು ಬೆಳೀಲಿ. ಆಮೇಲೆ ಇನ್ನೊಂದು ಏನಂತಂದರೆ, ಯಾದವಾಡ ಗ್ರಾಮದಲ್ಲಿ ಇತ್ತೀಚೆಗೆ ಪ್ರಥಮ ಬಾರಿಗೆ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಯಾವುದೇ ಹುಡುಗರು ಅಂದರೆ ಈ ಊರಲ್ಲಿ ಯಾರೂ ಅಂತ ಚಟ ಸಿಕ್ಕಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಟ್ನೆಸ್ ಟೈಪ್ ಇರುವಂಥ ಎಲ್ಲ ಸದೃಢ ದೇಹಗಳು ಅಂತ ಎಲ್ಲ ಮನಸ್ಸು ಏನೋ ಎಲ್ಲ ಹುಡುಗರು ಅದಾರೆ. ನಾನು ಮಾತಾಡೋ ಸ್ವಲ್ಪ ನರ್ವಸ್ ಅನ್ನಿಸ್ಬೋದು. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದು, ಅವ್ರು ನಮ್ಮ ತಮ್ಮ ಬೇಕು ಪ್ರವೀಣ್ ಅವರು, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯಾದವಾಡ ಗ್ರಾಮದಲ್ಲಿ ಚಲೋ ಪ್ಲೇಯರ್ ಅಂತ ರಾಜು ಘಾಟಿನ ಅಂತ ಒಂದು ಸೆಕೆಂಡ್ ಯಾದವಾಡ ಗ್ರಾಮದಲ್ಲಿ ರಾಜು ಘಾಟಿನ್ ಅಂತ ಅತ್ಯುತ್ತಮ ಆಟಗಾರ. ಇದು ಬಹಳ ದಿನದಿಂದ ಕಾರ್ಯಾಚರಣೆ ಒಳಗಿತ್ತು, ಮಾಡ್ಬೇಕಂತೇಳಿ ಅವ್ರ ಮನಸ್ಸೊಳಗೆಲ್ಲ ಒಂದು ಗ್ರೂಪ್ ಇತ್ತು. ಎಲ್ಲರೂ ಸೇರಿ ಈ ಥರ ಒಂದು ಟೂರ್ನಮೆಂಟ್ ಮಾಡಲೇಬೇಕಂತೇಳಿ, ಹೀಗಾಗಿ ಒತ್ತಾಯಪೂರ್ವಕ ಅಂತಲ್ಲ, ನಮ್ಮ ಊರಿನ ಹಿರಿಯರಿಗೆ ಹೇಳಿದ್ಕೊಳ್ಳಿ ಅಂತಂದ್ರೆ ಎಲ್ಲರೂ ಸಹಕಾರ ಕೊಟ್ಟು ಸಹಕರಿಸಿ ಅವರು ತಮ್ಮ ಬಿಡುವಿನ ಟೈಮ್ ಒಳಗೆ ಬ್ಯಾಸ್ಗೆ ಟೈಮ್ ಬಿಡುವಂದೈತೆ ಅಂತೇಳಿ ಅವ್ರದ್ದೆಲ್ಲ ಕಾರ್ಯಾಚರಣೆಗಳು ಒದಿಗೊಟ್ಟು ಸೈಡಿಗೆ ಇಟ್ಟು ಎಲ್ಲರಿಗೆ ಸಪೋರ್ಟ್ ಮಾಡಲಿ. ಎಲ್ಲ ನಮ್ಮ ಊರಿನ ಯುವಕರೆಲ್ಲ ಯಾವುದೇ ಚಟಕ್ಕಾಗಲಿ ಅಂತ ಸಿಗಲಾರ್ದಂಗೆ ಚಲೋ ಅವ್ರಿಗೆ ಸಹಕಾರ ಕೊಡೋನು. ಅವರಿಂದ ನಾವು ಸಹಕಾರ ತೊಗೊಂಡು ಸಹಕಾರ ಅವ್ರಿಗೆ ನಾವು ಕೊಡೋಣ ಅಂತೇಳಿ ಬಡವ್ರ ಮಕ್ಕಳು ಬೆಳೀಲಿ. ಆಮೇಲೆ ಲಾಸ್ಟಿಗೆ ಇವರೆಲ್ಲರಿಗೆ ಅನುಕೂಲ ಆಗಲಿ, ಯಾವ ಹುಡುಗರಾಗಲಿ ಯಾವುದೇ ಥರ ಕೆಟ್ಟ ಚಟಕ್ಕೆ ಸಿಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಊರನ್ನ ಗ್ರಾಮಸ್ಥರೆಲ್ಲರೂ ಸೇರ್ಕ್ಯಾರ ಒಂದು ಚಲೋ ಒಳ್ಳೆ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳಿಗೆಲ್ಲ ನಿಮ್ಗೆ ಸದಾ ಲೈವ್ ಇಲ್ಲಿ ನಮ್ಮ ಇನ್ನೊಂದು ಫ್ರಾಂಚೈಸಿ ನಮ್ಮ ರುದ್ರಪ್ಪಣ್ಣ ವಾಲಿ ಅಂತೇಳಿ ಇವರು ವಯಸ್ಸು ಜಾಸ್ತಿ, ಆದ್ರೆ ಇವರ ಪ್ರೋತ್ಸಾಹಕರು ಇದಕ್ಕಾಗಿ ಎಲ್ಲರಿಗೂ ಸಪೋರ್ಟ್ ಮಾಡುವಂತ ಒಳ್ಳೆ ಮನಸ್ಸುಳ್ಳವರು, ಮುಗ್ಧ ಮನಸ್ಸಿನವರು. ನಮ್ಮ ಊರಿನ ಹಿರಿಯರೊಳಗೆ ಇವರು ಒಬ್ರು, ಅದರ ಮೇಲ್ಗೈ ಅಂದ್ರೆ ಇವ್ರದ್ದು ಐತಿ. ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂತ ಯುವಕರಿಗೆಲ್ಲ ಯುವಕರ ಜೋಡಿ ಯುವಕರಾಗಿರ್ತಾರೆ. ಇವರು ಒಂದು ಒಳ್ಳೆ ಹಸ್ತಿಂದ ಎಲ್ಲರಿಗೂ ಸಪೋರ್ಟಿವ್ ಐತಿ. ಇವರು ನಮ್ಮ ಯಾವಾಗಿದ್ರು ಇರ್ತಾರೆ. ನಮ್ಮ ಫ್ರಾಂಚೈಸಿ ಓನರ್ ಒಳಗೆ ಇವರು 8 ಟೀಮ್ ಮಾಡಿದಾರೆ, 8 ಓನರ್ಗಳು ಅದಾರ. ನಮ್ಮೂರ ಲೀಗ್ನಾಗ ಇವ್ರದ್ದು ಒಂದು ಕೈ ಐತಿ, ಒಂದು ಟೀಮ್ ಐತಿ. ಆಲ್ಮೋಸ್ಟ್ ಕೊನೆಗಾಗಿ ಹೇಳೋದಂದ್ರ ಈ ಟೂರ್ನಮೆಂಟ್ಗೆ ಯಾದವಾಡ ಗ್ರಾಮದಿಂದ ಯುವಕರಾಗ್ಲಿ ವಯಸ್ಸಾದವರಾಗ್ಲಿ ಏನು ಭೇದ ಭಾವ ಇಲ್ಲ. ಜಾತಿ ಮೇಲು ಕೀಳು ಭೇದ ಭಾವನೆ ಯಾವುದೇ ತರಹದಿಲ್ಲ. ಎಲ್ಲ ತರಹದ್ದು ದೊಡ್ಡವರಾಗ್ಲಿ ಅತಿ ದೊಡ್ಡವರಾಗ್ಲಿ ಇದೆಲ್ಲದಕ್ಕಿಂತ ಇನ್ನೊಂದೇನಂದ್ರೆ ಹೊಂದಾಣಿಕೆ ಜಾಸ್ತಿ ಐತಿ ಈ ಊರೊಳಗೆ. ಎಲ್ಲರೂ ಆಲ್ಮೋಸ್ಟ್ ಈ ಪ್ರವೀಣ್ ಅನ್ನೋ ಹುಡುಗ ಸಪೋರ್ಟ್ ಮಾಡ್ರಿ. ನಿಮ್ಗೆ ದಿನ ಇದ್ರ ಮುಂದಿನ ಬರುವಂಥ ಈ ಊರು ನಡೆಯುವಂಥ ಎಲ್ಲ ಚಟುವಟಿಕೆಗಳಿಗೂ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತಾನೆ. ಧನ್ಯವಾದಗಳು. ತಪ್ಪಿದ್ದಲ್ಲಿ ಕ್ಷಮಿಸಿ, ಬಡವ್ರ ಮಕ್ಕಳಿಗೆ ಬೆಳೀಲಿ.